ಅಬಕಾರಿ ಸುದ್ದಿಯ ವಿಚಾರಗಳನ್ನ ನೋಡೋಣ. ಅದರಲ್ಲೂ ಕೂಡ ಅಬಕಾರಿ ಹೆಚ್ಚುವರಿ ಆಯುಕ್ತರ ಮನೆಯಲ್ಲಿ ಇಡೀ ದಿನ ಶೋಧ ಕಾರ್ಯವನ್ನು ನಡೆಸಲಾಯಿತು. ಎಷ್ಟು ಏನೆಲ್ಲ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ, ಏನು ಕತೆ ನೋಡ್ತಾ ಹೋಗೋಣ. ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಅಬಕಾರಿ ಇಲಾಖೆಯ ಬೆಳಗಾವಿ, ಕಲಬುರಗಿ, ದಾವಣಗೆರೆ ಮತ್ತು ಹೊಸಪೇಟೆ ವಿಭಾಗದ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮತ್ತು ಆಪ್ತರಿಗೆ ಸೇರಿದ ಹಲವು ಸ್ಥಳಗಳಲ್ಲಿ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ನಿನ್ನೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಕ್ರಿಪ್ಟೋ ಕರೆನ್ಸಿ ಮೂಲಕ ಅಕ್ರಮವಾಗಿ ವಿದೇಶಿ ವಹಿವಾಟು ನಡೆಸಿದ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇದ್ದ ಇಡಿ ದೆಹಲಿ ಕೇಂದ್ರ ಕಚೇರಿ ತಂಡವು ನೀಡಿದ ಮಾಹಿತಿಯ ಮೇರೆಗೆ ಇಡಿ ಬೆಂಗಳೂರು ಮತ್ತು ಗೋವಾ ವಲಯಗಳ ಅಧಿಕಾರಿಗಳು ಬುಧವಾರ ಕಾರ್ಯಾಚರಣೆಯನ್ನು ರೂಪಿಸಿದ್ರು. ಬೆಳಗಾವಿಯ 6, ವಿಜಯನಗರದ 2, ಮೈಸೂರಿನ 4 ಮತ್ತು ಬೆಂಗಳೂರಿನ 2 ಕಡೆ ದಾಳಿ ನಡೆಸಿದ್ರು ಅಂತ ಮೂಲಗಳು ತಿಳಿಸಿವೆ. ಪ್ರಕರಣದ ತನಿಖೆಯ ಭಾಗವಾಗಿ ಇನ್ನು 4 ತಂಡಗಳು ಗೋವಾದ ಪಣಜಿ, ಮಹಾರಾಷ್ಟ್ರದ ಸೊಲ್ಲಾಪುರ, ಪುಣೆ ಮತ್ತು ಮುಂಬೈನ ಹಲವೆಡೆ ಶೋಧ ನಡೆಸಿದೆ. ದಾಳಿ ನಡೆದ ಸಂದರ್ಭದಲ್ಲಿ ಮಂಜುನಾಥ್ ಅವರು ಬೆಂಗಳೂರಿನ ತಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಇಲ್ಲಿ ಬಹಳಷ್ಟು ಕೋಟಿಗಟ್ಟಲೆ ಮೌಲ್ಯ ಬೆಲೆ ಬಾಳುವಂಥ ಚಿನ್ನ ಬೆಳ್ಳಿಗಳನ್ನೆಲ್ಲ ಪತ್ತೆ ಮಾಡಿದ್ರು, ಮನೆಯಲ್ಲೇ ಸಿಕ್ಕಾಕೊಂಡಿತ್ತು. ಹಾಗಾಗಿ ಒಂದು ರೀತಿಯಾಗಿ ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಇರುತ್ತೆ, ಸಿಕ್ಕಾಕೊಳ್ಳುತ್ತೆ ಅಂತ ಗೊತ್ತಿರುತ್ತೆ, ಆದರೆ ಎಷ್ಟು ಮಟ್ಟದ ಪ್ರಮಾಣದಲ್ಲಿ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಸಹಜವಾಗಿರುತ್ತೆ. ಹಾಗೆ ಈಗ ಇದೇ ವಿಚಾರ ಸದ್ಯಕ್ಕೆ ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ನೋಡಿ, ಮಂಜುನಾಥ್ ಅವರು 2012ರಲ್ಲಿ ಮೈಸೂರಿನಲ್ಲಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿದ್ದಂಥ ವೇಳೆ ಅವರ ಅಧೀನ ಸಿಬ್ಬಂದಿಯಾಗಿದ್ದ ಯಮುನಾ ಎಂಬುವವರ ಮನೆಯಲ್ಲೂ ಶೋಧ ಕಾರ್ಯ ನಡೆದಿದೆ. ಯಮುನಾ ಅವರ ಬ್ಯಾಂಕ್ ಲಾಕರ್ಗಳನ್ನು ಪರಿಶೀಲಿಸಲಾಗಿದೆ. ಜೊತೆಗೆ ರಾಜ್ಯದ ವಿವಿಧೆಡೆ ಅವರೊಂದಿಗೆ ಕಾರ್ಯನಿರ್ವಹಿಸಿದ್ದ ಹಲವು ಅಧಿಕಾರಿಗಳ ಮನೆಗಳ ಮೇಲೂ ಕೂಡ ದಾಳಿ ಮಾಡಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಮಂಜುನಾಥ್ ಅವರ ಮನೆಗಳಲ್ಲಿ 100ಕ್ಕೂ ಹೆಚ್ಚು ಮದ್ಯದಂಗಡಿಗಳ ಸನ್ನದು ಲೆಕ್ಕಪತ್ರಗಳು, ಷೇರು ಹೂಡಿಕೆ ಪತ್ರಗಳು, ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಅದರಲ್ಲೂ ಅಪಾರ ಪ್ರಮಾಣದ ಚಿನ್ನಾಭರಣ, ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿದೆ, ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದೆ ಅಂತ ಮೂಲಗಳು ಹೇಳ್ತಾ ಇದೆ. ಇನ್ನು ಇಡಿ ಈ ಬಗ್ಗೆ ಪ್ರಕಟಣೆಯನ್ನು ಇನ್ನೂ ಅಧಿಕೃತವಾಗಿ ಕೊಟ್ಟಿಲ್ಲ. ನಿನ್ನೆ ರಾತ್ರಿನೂ ಕೂಡ ಶೋಧ ಕೆಲಸಗಳನ್ನು ಮಾಡಲಾಗಿದೆ. ಮಂಜುನಾಥ್ ಅವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಬಿಜೆಪಿ ಶಾಸಕರಾದ ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಸಹೋದರಿಯ ಪತಿ, ಬಿಜೆಪಿಯ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಮಗ. ಸೊ ಹಿಂಗಾಗಿದೆ ಪರಿಸ್ಥಿತಿ. ಇನ್ನು ನನ್ನ ಮೇಲೆಯೂ ದಾಳಿ ಆಗ್ಬೋದು ಅಂತ ಹೇಳಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳಾದ ಇಡಿ, ಐಟಿ ಹಾಗೂ ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನನ್ನ ಮೇಲೆಯೂ ಇಡಿ ದಾಳಿ ನಡೆಯೋ ಸಾಧ್ಯತೆ ಇದೆ, ಇವತ್ತೆಲ್ಲ ನಾಳೆ ಆಗಬಹುದು ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿರೋದು ಮತ್ತಷ್ಟು ಆಶ್ಚರ್ಯದ ವಿಚಾರ. ಬೇರೆ ಯಾರೂ ಅಲ್ಲ ಹೇಳಿರೋದು ಈ ಮಾತನ್ನ, ಗೃಹ ಸಚಿವರು. ಈ ಇಡಿಗಳೆಲ್ಲ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಕೆಲಸ ಮಾಡ್ತಾ ಇದೆ, ಹಾಗಾಗಿ ನನ್ನ ಮೇಲೂ ಯಾವಾಗ ಬೇಕಾದರೂ ಇಡಿ ದಾಳಿ ಮಾಡಬಹುದು ಅಂತ ಪ್ರಿಯಾಂಕರಿಗೆ ವ್ಯಂಗ್ಯವಾಡೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಗೃಹ ಸಚಿವರು. ಸೊ ಇದು ಈ ಸುದ್ದಿ ಆದರೆ